ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾ ದೀಪ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ ಮೋದಕನ್ನು ಮಾಡ್ತಾಯಿದ್ದೀನಿ. ಕೊಕೊನಟ್ ಪೌಡರ್ ಮತ್ತು ಮಿಲ್ಕ್ ಪೌಡರ್ನಿಂದ ಮೋದಕವನ್ನು ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಇದು ಮೋದಕ ಹೇಗೆ ಮಾಡೋದಂತ. ಮೊದಲಿಗೆ ನಾನು ಒಂದು ಸ್ಟವ್ ಮೇಲೆ ಬಾಳಿಗೆಯನ್ನು ಇಟ್ಕೊಳ್ತೀನಿ. ಅದಕ್ಕೆ 1 ಚಮಚ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ತುಪ್ಪವನ್ನು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಬಟ್ಟಲಷ್ಟು ಕೊಕೊನಟ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇದು ನಾವು ತುಪ್ಪದಲ್ಲಿ ಚೆನ್ನಾಗಿ ಹುರಿದುಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಈ ಕೊಕೊನಟ್ ಪೌಡರನ್ನು ಚೆನ್ನಾಗಿ ಹುರಿದುಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಹುರಿದುಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ. ಇವಾಗ ನಾವು ಇದನ್ನು ತೆಗೆದಿಟ್ಕೊಳ್ಬೇಕಾಗುತ್ತೆ. ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಈ ಬಾಳಿಗೆಯನ್ನು. ಆಮೇಲೆ ನಾನು ಮತ್ತೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಅದಕ್ಕೆ ಒಂದು ಫುಲ್ ಗರಮ್ ಆಗಿದೆ ಪ್ಯಾನ್. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ನೀರನ್ನು ಹಾಕಿ ಮತ್ತು 1 ಬಟ್ಟಲು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಸಿ ಹಾಲನ್ನು ಹಾಕಬೇಕು. ಹಸಿ ಹಾಲು ಹಾಕುವುದರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಹಸಿ ಹಾಲನ್ನು ಯೂಸ್ ಮಾಡಬೇಕು. ನೋಡಿ, ಇವಾಗ ಹಾಲನ್ನು ಚೆನ್ನಾಗಿ ಕುದೀತಾ ಇದೆ. ಇದು ಹಾಲನ್ನು ಕುದಿಯೋದಕ್ಕೆ ನಾವು ಬಿಟ್ಬಿಡೋಣ. 1 ರಿಂದ 2 ನಿಮಿಷದವರೆಗೆ ನಾವು ಚೆನ್ನಾಗಿ ಹಾಲನ್ನು ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ, ಮತ್ತೆ ನಾನು ಇಲ್ಲಿ ಒಂದು ಬಟ್ಟಲಲ್ಲಿ ಒಂದು ಸ್ವಲ್ಪ ಹಾಲನ್ನು ತಗೊಂಡಿದ್ದೀನಿ. ನಾನು ಅದಕ್ಕೆ ಒಂದು ಸ್ವಲ್ಪ ಕಸ್ಟರ್ಡ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 ಸ್ಪೂನಷ್ಟು ಕಸ್ಟರ್ಡ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಕಲರ್ ಬರೋದಕ್ಕೆ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಕಲರ್ ಬಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾವಲ್ವಾ. ಅದಕ್ಕೋಸ್ಕರ ನಾನು ಇದು ಕಲರ್ ಬರೋದಕ್ಕೆ ಹಾಕೋತಾ ಇದ್ದೀನಿ. ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಕಸ್ಟರ್ಡ್ ಪೌಡರ್ ಹಾಕೋದರಿಂದ. ಇವಾಗ ಇದು ಹಾಲಿನಲ್ಲಿ ಮಿಕ್ಸ್ ಮಾಡಿಕೊಂಡು ನಾನು ಇವಾಗ ಈ ಹಾಲು ಕುದೀತಾ ಇದೆಯಲ್ವಾ, ಇದಕ್ಕೆ ನಾನು ಆ ಕಸ್ಟರ್ಡ್ ಪೌಡರನ್ನು ಇದಕ್ಕೆ ಹಾಕೋತೀನಿ. ನೋಡಿ ಫ್ರೆಂಡ್ಸ್, ಇದು ಹಾಲಲ್ಲಿ ಈ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿದ ಕಸ್ಟರ್ಡ್ ಪೌಡರ್ ಹಾಲನ್ನು ಇದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. 1 ನಿಮಿಷವರೆಗೆ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ. ನೋಡಿ, ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ನೋಡಿ, ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಮಿಲ್ಕ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 ಬಟ್ಟಲಿಗೆ ಸ್ವಲ್ಪ ಕಮ್ಮಿ ಇದೆ. ಮಿಲ್ಕ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದೇ ಸರಿ ಹಾಕಿದರೆ ಗಂಟಾಗುತ್ತದೆ. ನಾವು ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು. ಈ ಮಿಲ್ಕ್ ಪೌಡರನ್ನು ಹಾಕ್ಕೊಂಡಿದ ಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನೋಡಿ, ಈ ಥರ ಮಿಕ್ಸ್ ಮಾಡಬೇಕು. ಇದು ಒಂದು ಸ್ವಲ್ಪ ಗಟ್ಟಿ ಹಾಕೋತಾ ಬರುತ್ತದೆ. ನೋಡಿ ಫ್ರೆಂಡ್ಸ್, ತುಂಬ ಟೇಸ್ಟ್ ಆಗಿರುತ್ತವೆ ಈ ಮೋದಕ. ಮಿಲ್ಕ್ ಪೌಡರ್ ಮತ್ತು ಕೊಕೊನಟ್ ಪೌಡ್ರಿಂದ ಮಾಡಿದ ಮೋದಕ ತುಂಬ ರುಚಿಯಾಗಿರುತ್ತವೆ. ನೋಡಿ, ಒಂದು ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ನಾನು ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಇನ್ನೂ ಗಟ್ಟಿ ಹಾಕೋತಾ ಬರುತ್ತದೆ. ನಾವು ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಈ ಥರ ಆಗಿದೆ. ಕಲರ್ ಕೂಡ ಚೆನ್ನಾಗಿ ಬಂದಿದೆ. ನೋಡಿ, ಇವಾಗ ನಾನು ಇದಕ್ಕೆ 1 ಚಮಚ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದರಿಂದ ತುಂಬ ರುಚಿ ಕೂಡ ತುಂಬ ಚೆನ್ನಾಗಿರುತ್ತದೆ. ನೋಡಿ, ಈ ಥರ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಇನ್ನೂ ಸ್ವಲ್ಪ ಗಟ್ಟಿ ಹಾಕೋತಾ ಬರುತ್ತದೆ. ನಾವು ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಕೆಳಗಡೆ ಇಟ್ಕೊಳ್ಳೋಣ. ಒಂದು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ನೋಡಿ, ಈ ಥರ ಆಗಿದೆ. ನೋಡಿ, ಇವಾಗ ನಾವು ಒಂದು ಸ್ವಲ್ಪ ಆರೋದಕ್ಕೆ ಬಿಟ್ಬಿಡೋಣ. ಮತ್ತು ನಾನು ಇದಕ್ಕೆ ಒಂದು ಸ್ವಲ್ಪ ಇಲಾಚಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲಾಚಿ ಪೌಡರನ್ನು ಹಾಕ್ಕೊಂಡಿದ್ದ ಮೇಲೆ ಮತ್ತೆ ನಾನು ಅದಕ್ಕೆ ಹುರಿದಿಟ್ಟುಕೊಂಡಿರುವ ಕೊಕೊನಟ್ ಪೌಡರ್ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಕೆಳಗೆ ಇಳಿಸಿದ ಮೇಲೆ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ತಣ್ಣಗಾದ್ಮೇಲೆ ಮತ್ತೆ ಇದಕ್ಕೆ ಒಂದು ಅರ್ಧ ಬಟ್ಟಲಷ್ಟು ಸಕ್ಕರೆಯನ್ನು ಪುಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮಿಕ್ಸಿ ಮಾಡ್ಕೊಳ್ಬೇಕು. ಸಕ್ಕರೆ ಪುಡಿ ಮಾಡಿಟ್ಟಿಕೊಂಡಿರುವ ಸಕ್ಕರೆಯನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಕೈಯಿಂದ. ಕೊಕೊನಟ್ ಪೌಡರ್ ಮತ್ತು ಮಿಶ್ರಣ ಮತ್ತು ಸಕ್ಕರೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಇವಾಗ ಇದನ್ನು ಸ್ವಲ್ಪ ಆರಿದೆ. ಸ್ವಲ್ಪ ಬಿಸಿಯಾಗಿರುವಾಗಲೇ ನಾವು ಇವಾಗ ಮೋದಕವನ್ನು ಮಾಡೋಣ. ನೋಡಿ, ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲವನ್ನು ಒಂದು ಪ್ಲೇಟಿಗೆ ತೆಗೆದುಕೊಂಡು ಇವಾಗ ಮೋದಕವನ್ನು ಮಾಡೋಣ. ನೋಡಿ, ಈ ಥರ ಮೋದಕ ಮೇಕರ್ ಅಂಗಡಿಯಲ್ಲಿ ಸಿಗುತ್ತದೆ. ಈ ಥರ ಇರುವ ಮೋದಕ ಮೇಕರನ್ನು ನಾವು ತಗೊಳ್ಬೇಕು. ಇಲ್ಲಾಂದರೆ ಕೈಯಿಂದನೂ ಕೂಡ ಮಾಡ್ಬೋದು. ಅಷ್ಟೊಂದು ಕರೆಕ್ಟಾಗಿ ಬರೋದಿಲ್ಲ ಕೈಯಿಂದ ಮಾಡಿದರೆ. ಅದಕ್ಕೋಸ್ಕರ ನಾವು ಮೋದಕ ಮೇಕರನ್ನು ತಗೊಳ್ಬೇಕು. ಅದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಹಚ್ಕೊಳ್ಬೇಕು. ಒಂದು ಸರಿ ತುಪ್ಪ ಹಚ್ಚಿದರೆ ಸಾಕು, ಎಲ್ಲ ಮೋದಕವನ್ನು ಆರಾಮಾಗಿ ಬರುತ್ತವೆ. ನೋಡಿ, ಈ ಥರ ಮತ್ತೆ ಫೋಲ್ಡ್ ಮಾಡಿಕೊಂಡು ನಾವು ಈ ಮಿಶ್ರಣವನ್ನು ಇದಕ್ಕೆ ಹಾಕಿಕೊಳ್ಳೋಣ. ನೋಡಿ, ಈ ಥರ ಎಲ್ಲ ಸೈಡಲ್ಲೂ ಕರೆಕ್ಟಾಗಿ ಹಾಕಿ. ನೋಡಿ, ಈ ಥರ ನಾವು ಎಲ್ಲ ಮಿಶ್ರಣವನ್ನು ಕರೆಕ್ಟಾಗಿ
ಹಾಕಿ ಮೋದಕವನ್ನು ಮಾಡ್ಕೊಳ್ಬೇಕು. ಈ ಥರ ಬಿಚ್ಕೊಳ್ಳಿ, ಕರೆಕ್ಟಾಗಿ ಮೋದಕ ಬರುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸೂಪರಾಗಿ ಬಂದಿದೆ ನೋಡಿ. ನೋಡಿ ಈ ಥರ ನಾವು ಎಲ್ಲ ಮೋದಕನ ಇದೇ ಥರ ನಾನು ಮಾಡಿ ಇಟ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಮೋದಕನ್ನು ನಾವು ಮಾಡಿಟ್ಕೊಂಡಿದ್ದೀವಿ. ಗಣಪತಿಗೆ ಪ್ರಿಯವಾದ ಇಷ್ಟವಾದ ಮೋದಕ ನಾವು ಈ ಥರ ನಾವು ಮನೆಯಲ್ಲೇ ಮಾಡಬಹುದು. ನೋಡಿ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಓಕೆ, ಬಾಯ್ ಬಾಯ್.